ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ರುಚಿಕರವಾದ ಹೀರೆಕಾಯಿ ಸಿಪ್ಪೆಯಿಂದ ಮಾಡಿರುವಂತಹ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬೆಳಿಗ್ಗೆ ನಾವು ಇವತ್ತು ಬ್ರೇಕ್ಫಾಸ್ಟಿಗೆ ಹೀರೆಕಾಯಿ ದೋಸೆ ಮಾಡಿದ್ದೆವು. ಹಾಗಾಗಿ ಸುಲಿದ ಸಿಪ್ಪೆ ಇತ್ತು ಮತ್ತು ಅದರ ತುದಿಯ ಭಾಗ ಕೂಡ ಇತ್ತು. ಅದನ್ನು ವೇಸ್ಟ್ ಮಾಡೋ ಬದಲು ನಾವು ಅದರ ಚಟ್ನಿಯನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ನಾವು ಹೀರೆಕಾಯಿ ಸಿಪ್ಪೆಯನ್ನು ಬೇಯಿಸ್ಕೊಳ್ಬೇಕು. ಬೇಯಿಸುವಾಗ ಅದಕ್ಕೆ 2 ಒಣಮೆಣಸಿನಕಾಯಿ, ಸ್ವಲ್ಪ ಹುಣಸೆ ಹುಳಿ, ಸ್ವಲ್ಪ ಉಪ್ಪು ಮತ್ತು ನೀರನ್ನು ಸೇರಿಸಿ ಹಾಗೆ ಬೇಯಿಸ್ಕೊಳ್ಬೇಕು. ಒಣಮೆಣಸಿನಕಾಯಿ ಬದಲು ನೀವು ಹಸಿಮೆಣಸಿನಕಾಯಿ ಬೇಕಾದರೂ ಯೂಸ್ ಮಾಡ್ಕೊಬೋದು. ಹಸಿಮೆಣಸಿನಕಾಯಿ ಯೂಸ್ ಮಾಡಿದರೆ ಕಲರ್ ಕೂಡ ಚೇಂಜ್ ಬರ್ತದೆ ಮತ್ತು ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ನಾವು ಬೇಕಾಗಿರೋ ಸಾಮಾನನ್ನೆಲ್ಲ ಹಾಕಿದ ಮೇಲೆ ಮುಚ್ಚಳವನ್ನು ಮುಚ್ಚಿ 7-8 ನಿಮಿಷಗಳ ಕಾಲ ಹಾಗೆ ಬೇಯಿಸಬೇಕು. ಇಲ್ಲಿ ನೋಡಿ, ಬೆಂದಾಗ ಇದರ ಕಲರು ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಒಂದು ಮಿಕ್ಸರ್ ಜಾರ್ನಲ್ಲಿ ತೆಂಗಿನ ಹೋಳುಗಳನ್ನು ತಗೊಂಡು ತರಿಯಾಗಿ ರುಬ್ಬಿದ್ದೇನೆ. ನೀವು ಆಲ್ರೆಡಿ ತುರಿದಿರುವ ತೆಂಗಿನಕಾಯಿಯನ್ನು ಬೇಕಾದರೂ ತಗೊಳ್ಬಹುದು. ನಾವು ಬೇಯಿಸಿಟ್ಟಿರುವ ಹೀರೆಕಾಯಿ ಸಿಪ್ಪೆ ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಬೇಯಿಸಿರುವಾಗ ಉಪಯೋಗಿಸಿದ ನೀರನ್ನು ಕೂಡ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಮಾಡಿ, ನೀರು ಕಡಿಮೆ ಅನಿಸಿದಲ್ಲಿ ಮಾತ್ರ ನೀರನ್ನು ಸೇರಿಸಿ. ಇದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತು, ಅದಕ್ಕೋಸ್ಕರ ನಾವು ಉಪ್ಪನ್ನು ಸೇರಿಸ್ತಾ ಇದ್ದೇವೆ. ನಂತರ ಇದನ್ನು ನುಣ್ಣಗೆ ರುಬ್ಬಿ. ಚಟ್ನಿಯ ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಸಾಕು. ಇನ್ ಕೇಸ್ ನಿಮಗೆ ತೆಳು ಚಟ್ನಿ ಬೇಕೆಂದರೆ ನೀರನ್ನು ಸೇರಿಸಿ ತೆಳ್ಳಗೆ ಮಾಡ್ಕೊಳ್ಬಹುದು. ಈ ಚಟ್ನಿಗೆ ನಾನು ಸಾಸಿವೆ ಕರಿಬೇವಿನ ಒಗ್ಗರಣೆ ಹಾಕಿ 5 ನಿಮಿಷಗಳ ಕಾಲ ಕುದಿಸ್ತೇನೆ. ಒಗ್ಗರಣೆ ಹಾಕೋದು ಆಪ್ಷನಲ್ಲು. ಈ ಚಟ್ನಿಯನ್ನು ನೀವು ಅನ್ನದೊಟ್ಟಿಗೆ ಅಥವಾ ದೋಸೆಯೊಟ್ಟಿಗೆ ಸವಿಬಹುದು. ನೀವೇನಾದರೂ ಮಾರ್ಕೆಟಿಂದ ಹೀರೆಕಾಯಿ ತಂದಿದ್ದರೆ ಸಾಂಬಾರು ಮಾಡಿದ ಮೇಲೆ ಅದರ ಸಿಪ್ಪೆಯನ್ನು ದಯವಿಟ್ಟು ಎಸೆಯಬೇಡಿ. ಈ ಥರ ಚಟ್ನಿ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಟ್ರೈ ಮಾಡಿದ ಮೇಲೆ ಚಟ್ನಿ ಹೇಗಾಗಿದೆ ಅಂತ ಹೇಳಿ. ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡಿ. ನಿಮಗೆ ಹ್ಯಾಂಡ್ಮೇಡ್ ಐಟಮ್ಗಳಲ್ಲಿ ಇಂಟ್ರೆಸ್ಟ್ ಇದ್ದರೆ ನನ್ನ 2ನೇ ಚಾನೆಲ್ ತ್ರಿಶಾನಿಷ್ಕ್ ಕ್ರಿಯೇಷನಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗಳನ್ನು ನೋಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ಬಾಯ್.